ನಮಸ್ಕಾರ ವೀಕ್ಷಕರೇ. ಜೀವನದಲ್ಲಿ ಯಾವುದೇ ವ್ಯಕ್ತಿನ ಹಾಗೆ ಯಾವುದೇ ಪರಿಸ್ಥಿತಿನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂಡ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದೇ ನಮ್ಮ ಇವತ್ತಿನ ಕತೆ. ಒಂದು ಫ್ಯಾಕ್ಟ್ರಿಲಿ ಒಬ್ಬ ವಯಸ್ಸಾದ ಟೆಕ್ನಿಷಿಯನ್ ಕೆಲಸ ಮಾಡ್ತಿರ್ತಾನೆ. ಆ ಟೆಕ್ನಿಷಿಯನ್ ಕೆಳಗಡೆ ಒಬ್ಬ ಯುವಕ ಕೆಲಸಕ್ಕೆ ಸೇರ್ಕೋತಾನೆ. ಆ ಸೀನಿಯರ್ ಟೆಕ್ನಿಷಿಯನ್ ಆ ಯುವಕನಿಗೆ ತುಂಬಾ ಚೆನ್ನಾಗಿ ಮಾರ್ಗದರ್ಶನ ನೀಡ್ತಿರ್ತಾನೆ. ದಿನ ಕಳೆದ ಹಾಗೆ ಆ ಯುವಕ ತುಂಬಾ ಚೆನ್ನಾಗಿ ಕೆಲಸ ಕಲಿತಾನೆ. 10 ವರ್ಷಗಳ ನಂತರ ಆ ಸೀನಿಯರ್ ಟೆಕ್ನಿಷಿಯನ್ ರಿಟೈರ್ ಆಗಿ ಮನೆಗೆ ಹೋಗ್ತಾನೆ. ಈಗ ಆ ಸೀನಿಯರ್ ಟೆಕ್ನಿಷಿಯನ್ ಕೆಳಗಡೆ ಕೆಲಸ ಮಾಡ್ತಿದ್ದಂಥ ಯುವಕ ಸ್ವತಃ ತಾನೇ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡೋಕೆ ಶುರು ಮಾಡ್ತಾನೆ. ಆ ಯುವಕ ತನ್ನ ಸೀನಿಯರ್ ಇದ್ದಾಗ ಹೇಗೆ ಕೆಲಸ ಮಾಡ್ತಿದ್ದ ಅದೇ ರೀತಿ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತಿರ್ತಾನೆ. ಕೆಲವು ದಿನಗಳ ನಂತರ ಆ ಯುವಕ ತನ್ನ ಸೀನಿಯರ್ನ ಭೇಟಿ ಮಾಡ್ತಾನೆ. ಆ ಯುವಕನ ಮುಖದಲ್ಲಿದ್ದ ನಿರಾಸೆ ನಿರುತ್ಸಾಹ ಕಂಡ ಆತನ ಸೀನಿಯರ್ ಆ ಯುವಕನನ್ನ ಕೇಳ್ತಾನೆ, ಯಾಕೋ ಹೀಗಿದ್ಯಾ ಅಂತ. ಆಗ ಆ ಯುವಕ ತುಂಬಾ ನೋವಿನಿಂದ ಹೇಳ್ತಾನೆ, ಕಳೆದ 10 ವರ್ಷದಿಂದ ನೀವು ನನಗೆ ಏನು ಹೇಳ್ಕೊಟ್ಟಿದ್ರಿ ಆ ಕೆಲಸ ಎಲ್ಲ ಮಾಡ್ತಾ ಬಂದಿದ್ದೀನಿ. ಆದರೂ ಕೂಡ ಆ ಫ್ಯಾಕ್ಟ್ರಿಯಲ್ಲಿ ನನಗಿಂತ ಲೇಟಾಗಿ ಸೇರ್ಕೊಂಡ ಎಲ್ಲರಿಗೂ ಪ್ರಮೋಷನ್ ಸಿಕ್ತು, ನನಗೆ ಮಾತ್ರ ಇನ್ನ ಸಿಕ್ಕಿಲ್ಲ ಅಂತ. ಆ ಸೀನಿಯರ್ ಆ ಯುವಕನನ್ನ ಕೇಳ್ತಾನೆ, ನಿನಗೇನು ಅನ್ಸುತ್ತೆ, ಆ ಫ್ಯಾಕ್ಟ್ರಿಗೆ ನಿನ್ನ ಅವಶ್ಯಕತೆ ತುಂಬಾ ಇದೆಯಾ ಅಂತ ಕೇಳ್ತಾನೆ. ಆಗ ಆ ಯುವಕ ತಲೆ ಅಲ್ಗಾಡಿಸ್ತಾ ಹೇಳ್ತಾನೆ, ಹೌದು ಅಂತ. ಆಗ ಆ ಸೀನಿಯರ್ ಒಂದು ನಿಮಿಷ ಯೋಚನೆ ಮಾಡಿ ಹೇಳ್ತಾರೆ, ನೀನು ಯಾವ್ದಾದ್ರೂ ಕಾರಣ ಹೇಳಿ ಒಂದು ದಿನ ರಜೆ ತಗೋ ಅಂತ. ಆ ಯುವಕನಿಗೆ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ಇವನು ರಜೆ ತಗೋ ಅಂತಿದ್ದಾನೆ, ಸರಿ ಹೋಗ್ಲಿ ಒಂದೇ ದಿನ ಅಲ್ವಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ನಂತರ ಆ ಯುವಕ ಒಂದು ದಿನ ರಜೆ ತಗೋತಾನೆ. ರಜೆ ತಗೊಂಡ್ ಮರುದಿನ ಆತ ಮತ್ತೆ ಫ್ಯಾಕ್ಟ್ರಿಗೆ ಹೋಗ್ತಾನೆ. ಮರುದಿನ ಬೆಳಗ್ಗೆ ಆ ಫ್ಯಾಕ್ಟ್ರಿ ಮ್ಯಾನೇಜರ್ ಅವನ ಹತ್ರ ಬಂದು ಹೇಳ್ತಾರೆ, ನಿನ್ನೆ ನೀನ್ ಇಲ್ದಿದ್ರಿಂದ ನಮ್ಗೆ ತುಂಬಾ ಕಷ್ಟ ಆಯ್ತು, ನೀನ್ ಮಾಡ್ತಿದ್ದ ಕೆಲ್ಸನ ಯಾರು ಕೂಡ ಮಾಡೋಕ್ಕಾಗ್ಲಿಲ್ಲ ಅಂತ ಹೇಳಿ ಆತನನ್ನ ಕರೆದು ಅವನಿಗೆ ಪ್ರಮೋಷನ್ ಕೊಡ್ತಾರೆ. ಆಗ ಆ ಯುವಕನಿಗೆ ತನ್ನ ಸೀನಿಯರ್ ಕೊಟ್ಟ ಅಡ್ವೈಸ್ ಬಗ್ಗೆ ಅರ್ಥ ಆಗತ್ತೆ. ವಿಪರ್ಯಾಸ ಏನು ಅಂದ್ರೆ ಅದು ಅಷ್ಟಕ್ಕೆ ನಿಲ್ಲಲ್ಲ. ಆ ಯುವಕ ತನಗೆ ಯಾವಾಗ ಅಗತ್ಯ ಬೀಳುತ್ತೆ ಆಗೆಲ್ಲ ರಜೆ ತಗೊಳ್ಳೋಕೆ ಶುರು ಮಾಡ್ತಾನೆ. ತನಗೆ ಯಾವಾಗ ಸಂಬಳ ಜಾಸ್ತಿ ಬೇಕು ಅನ್ಸುತ್ತೆ ಆಗೆಲ್ಲ ರಜೆ ತಗೊಳ್ಳೋಕೆ ಶುರು ಮಾಡ್ತಾನೆ. ಕೆಲವು ದಿನಗಳು ಆತ ಏನ್ ಅನ್ಕೊಂಡಿರ್ತಾನೆ ಅದಾಗುತ್ತೆ ಕೂಡ. ಹೀಗಿರುವಾಗ ಒಂದು ದಿನ ಆ ಯುವಕನನ್ನ ಕೆಲಸದಿಂದ ತೆಗ್ದಾಕ್ತಾರೆ. ಆ ಯುವಕನಿಗೆ ಅದನ್ನ ನಂಬೋಕೆ ಆಗೋದಿಲ್ಲ. ಆಗ ಆ ಯುವಕನಿಗೆ ಮತ್ತೆ ತನ್ನ ಸೀನಿಯರ್ ನೆನಪಾಗ್ತಾನೆ. ಆತನ ಬಳಿ ಬಂದ ಆ ಯುವಕ ಹೇಳ್ತಾನೆ, ನೀವೇನ್ ಹೇಳಿದ್ರಿ ನಾನು ಹಾಗೆ ಮಾಡಿದ್ದೀನಿ, ಆದ್ರೂ ನನ್ನ ಕೆಲಸದಿಂದ ಯಾಕೆ ತೆಗ್ದಾಕಿದ್ರು ಅಂತ. ಆಗ ಆ ಸೀನಿಯರ್ ಹೇಳ್ತಾರೆ, ಒಂದು ಲೈಟ್ ಬಲ್ಬ್ ಯಾವಾಗ್ಲೂ ಉರಿತಿದೆ ಅಂದ್ರೆ ಅದ್ರ ಬಗ್ಗೆ ಯಾರು ಕೂಡ ಗಮನ ಕೊಡಲ್ಲ. ಅದೇ ಆ ಲೈಟ್ ಬಲ್ಬ್ ಯಾವಾಗಾದ್ರೂ ಒಂದು ಬಾರಿ ಆಫ್ ಆದ್ರೆ ಎಲ್ಲರೂ ಅದ್ರ ಬಗ್ಗೆ ಗಮನ ಕೊಡ್ತಾರೆ. ಆದ್ರೆ ಆ ದಿನ ನೀನು ಆತರದಿಂದ ಉಳಿದ ಕಥೆನ ಕೇಳದೆ ಹಾಗೆ ಹೊರಟೋದೆ. ನಾನು ಹೇಳಿರೋ ಕತೆಗಿಂತ ಉಳಿದಿರೋ ಕತೆ ತುಂಬಾ ಮುಖ್ಯವಾದದ್ದು. ನಾನು ಹೇಳಿದ ಹಾಗೆ ಲೈಟ್ ಬಲ್ಬ್ ಒಂದು ಬಾರಿ ಆಫ್ ಆದ್ರೆ ಎಲ್ಲರೂ ಗಮನ ಕೊಡ್ತಾರೆ. ಆದ್ರೆ ಆ ಲೈಟ್ ಬಲ್ಬ್ ಪದೇ ಪದೇ ಆಫ್ ಆಗ್ತಾನೆ ಇದ್ರೆ ಅದನ್ನ ಬದಲಾಯಿಸಿ ಬೇರೆ ಬಲ್ಬ್ ತಂದು ಹಾಕ್ತಾರೆ. ಸರಿಯಾಗಿ ಬೆಳಕು ಕೊಡದೇ ಇರೋ ಬಲ್ಬ್ ಯಾರಿಗೂ ಕೂಡ ಬೇಡವಾಗುತ್ತೆ. ನಮ್ಮ ಜೀವನದಲ್ಲಿ ಕೂಡ ಹಾಗೆ ನಮ್ಮ ಹತ್ರದವ್ರನ್ನ ನಾವು ತುಂಬಾ ಲಘುವಾಗಿ ಪರಿಗಣಿಸಿದ್ರೆ ಯಾರೂ ಕೂಡ ನಮ್ಮ ಜೊತೆ ಇರೋಕೆ ಇಷ್ಟಪಡೋದಿಲ್ಲ. ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಹತ್ರದವರು ನಮ್ಮ ಜೊತೆ ಇಲ್ಲ ಅಂದ್ರೆ ನಮ್ಮ ಜೀವನ ಹೇಗಿರುತ್ತೆ ಅಂತ.